ಧನುರ್ಮಾಸೋತ್ಸವ. ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ 13ನೇ ದಿನ ಆಂಡಾಳ್ ತಿರುಪ್ಪಾವೈ ಅನುಸಂಧಾನವನ್ನು ಕನ್ನಡದಲ್ಲಿ ಅರ್ಥವನ್ನು ತಿಳಿಯುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ತಿರುಪ್ಪಾವೈ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. அன்னவயல் புதுவை ஆண்டாளரங்கற்கு பொன்னு திருப்பாவை பல்பதியும் இன்னிசையால் சூடி கொடுத்தாளை சொல்லு. சூடி கொடுத்த சுடற்கொழியே தொல்பாவை பாடியருளவல்ல நாடி நீ வேங்கடவர்க்கு என்னை விதி என்ற இம்மாற்றம் நாம் ಗಡವಾ ವಣ್ಣಮೇ ನಲ್ಗು. 13ನೆಯ ಪಾಶುರ ಪದ್ಯ ಆಂಡಾಳ್ ತಿರುಪ್ಪಾವೈ ಅಟಾಣ ರಾಗ ರೂಪಕ ತಾಳದಲ್ಲಿದೆ. ಮೂಲತಃ புள்ளின்வாய் கீண்டானை ஒல்ல அரக்கனை கிள்ளிக்கிளை கீந்தானை கீர்த்திமை பாடிப்போய் பிள்ளைகள் எல்லாரும் பாவை களம் புக்கார் வெள்ளி எழுந்து விளையாம் புறங்கிட்டு உள்ளும் சிலம்பின கான் போதரி கண்ணினாய் குள்ளக் குளிர குடைந்து நீராடாதே பள்ளி கிடத்தியோ பாவாய் நீ நன்னாளால் ಕಳ್ಳಂ ತವಿಂದೇಲೋರೆಂಬಾವಾಯ್. ಈ ಪಾಶುರ ಪದ್ಯದ ಕನ್ನಡದ ಅರ್ಥವನ್ನು ತಿಳಿಯೋಣ. ಪುಳ್ಳಿನ್ ಅಂದರೆ ಬಕಪಕ್ಷಿಯ ರೂಪದಲ್ಲಿ ವಾಯ್ ಭೂಮಿಯನು ಬಾಯಿಯನು, ಕೀಂಡಾನೈ ಶ್ರೀ ಕೃಷ್ಣ ಪರಮಾತ್ಮನು ಸೀಳಿ ಹಾಕಿ, ಪಲ್ಲ ಬಂದ, ಅರಕ್ಕನೈ ಬಕಾಸುರನ ಕಿಳ್ಳಿ, ನೀಚನು ಕಳ್ಳೈನ್ ದುಷ್ಟನೂ ಆದ ದಶಕಂಠ ರಾವಣನನ್ನು ಸಂಹರಿಸಿದ ದಾನೈ ಶ್ರೀರಾಮನ ಕೀರ್ತಿಯನ್ನು ಪಾಡಿ ಸ್ತೋತ್ರ ರೂಪದಲ್ಲಿ ಹಾಡಿಕೊಂಡು ಹೊರಟು ಶ್ರೀ ವ್ರತ ಸ್ನಾನವ್ರತವನ್ನು ಸಾಂಕೇತಿಕ ಸ್ಥಳವನ್ನು ಸೇರಿ ಪಿಳ್ಳೈಗಳೆಲ್ಲಾರು ಗೋಪಬಾಲಿಕೆಯರೆಲ್ಲ ಪಾವೈಕಳಂ ಶ್ರೀವ್ರತವನ್ನು ಮಾಡುವ ಸ್ಥಳವನ್ನು ಪುಕ್ಕಾರ್ ಸೇರಿ வெள்ளி ಶುಕ್ರನು எழுந்து ಉದಯಿಸಿರಲು ವಿಳೆಯಾಳಂ ಗುರುವು ಉರಂಗಿಟ್ರು ಅಸ್ತಮಿಸಿರುವ ಕಾಲದಿ ಹುಳ್ಳುಂ ಪಕ್ಷಿಗಳು ಶಿಲಂಬಿನ ಕಾಣ್ ಚಿಲಿಪಿಲಿಗುಟ್ಟುತ್ತಿವೆ ನೋಡು. ಹೋದರಿ ಜಿಂಕೆಯ ಕಣ್ಣನು ಹೋಲುವ ಕಣ್ಣಿಗಳು ಇರುವವಳೆ ಕಮಲದಂತೆ ಸೌಂದರ್ಯವತಿಯೇ. ಕುಳಿರು ಶ್ರೀಕೃಷ್ಣನನ್ನು ಬಿಟ್ಟಿದ್ದ ಶರೀರ ತಾಪವು ಪರಿಹರಿಸಿ ಕೊಡೆಯಿಂದ ತಂಪಾಗುವವರೆಗೂ ನೀರಾಡದೆ ಶೀತಲ ತೀರ್ಥದಲ್ಲಿ ಜಲಕ್ರೀಡೆ ಸ್ನಾನ ಮಾಡುವುದನ್ನು ಬಿಟ್ಟು ಒಳ್ಳೆ ಕಿಡತಿಯು ಹಾಸಿಗೆಯನ್ನು ಮಲಗಿ ನಿದ್ರಿಸುವುದೇ. ಪಾವಾಯ್ ಹೇ ಸುಂದರಾಂಗಿ ಕನ್ಯಾಮಣಿಯೇ, ನೀನೊಬ್ಬಳೇ ನನ್ನಾಳಾಲ್ ಕೃಷ್ಣನನ್ನು ಅನುಸಂಧಾನ ಮಾಡುತ್ತಿರುವ ಕಳ್ಳಂ ಈ ಕಪಟವನ್ನು ತ್ಯಜಿಸಿ ಕಲಂದು ನಮ್ಮೊಡನೆ ಬಂದು ಸೇರು. ನೀನು ನಮ್ಮನ್ನು ಸೇರಿದೊಡೆ ನಾವು ಕೈಗೊಂಡು ಆಚರಿಸುವ ಈ ಅತಿಶ್ಲಾಘ್ಯವೂ ಅದ್ವಿತೀಯವೂ ಆದ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ. ಬಕಪಕ್ಷಿಯ ರೂಪದಲ್ಲಿ ಬಂದ ಬಕಾಸುರನ ಬಾಯಿಯನ್ನು ಸೀಳಿ ಹಾಕಿದ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡಿ ನೀಚನೂ ದುಷ್ಟನೂ ಆದ ದಶಕಂಠ ರಾವಣನನ್ನು ಸಂಹರಿಸಿದ ಶ್ರೀರಾಮನ ಕೀರ್ತಿಯನ್ನು ಗೋಪಬಾಲಿಕೆಯರೆಲ್ಲ ಸ್ತೋತ್ರ ರೂಪದಲ್ಲಿ ಹಾಡಿಕೊಂಡು ಹೊರಟು ಶ್ರೀವ್ರತ ಸ್ನಾನವನ್ನು ಆಚರಿಸುವ ಸಾಂಕೇತಿಕ ಸ್ಥಳವನ್ನು ಸೇರಿದ್ದಾರೆ. ಶುಕ್ರನು ಉದಯಿಸಿರಲು ಗುರುವು ಅಸ್ತಮಿಸಿರುವ ಈ ಸಮಯದಲ್ಲಿ ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಿವೆ ನೋಡು. ಜಿಂಕೆಯ ಕಣ್ಣನ್ನು ಹೋಲುವ ಕಣ್ಣುಗಳು ಇರುವಂತೆ ಕಮಲದಂತೆ ಸೌಂದರ್ಯವತಿಯೇ. ಶ್ರೀಕೃಷ್ಣನನ್ನು ಬಿಟ್ಟಿದ್ದ ಶರೀರದ ತಾಪವು ಪರಿಹರಿಸಿ ತಂಪಾಗುವವರೆಗೂ ಶೀತಲ ತೀರ್ಥದಲ್ಲಿ ಜಲಕ್ರೀಡೆ ಸ್ನಾನ ಮಾಡುವುದನ್ನು ಬಿಟ್ಟು ನೀನಿನ್ನೂ ಹಾಸಿಗೆಯಲ್ಲಿ ಮಲಗಿ ನಿದ್ರಿಸುವುದೇ. ಹೇ ಸುಂದರಾಂಗಿಯೇ ಕಲ್ಯಾಮಣಿಯೇ, ನೀನೊಬ್ಬಳೇ ಕೃಷ್ಣನನ್ನು ಅನುಸಂಧಾನ ಮಾಡುತ್ತಿರುವ ಈ ಕಪಟವನ್ನು ತ್ಯಜಿಸಿ ನಮ್ಮೊಡನೆ ಬಂದು ಸೇರು. ನೀನು ನಮ್ಮನ್ನು ಸೇರಿದೊಡೆ ನಾವು ಕೈಗೊಂಡು ಆಚರಿಸುವ ಶ್ರೀವ್ರತ ಮೋಕ್ಷಪ್ರದ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದಾದ ಅತಿಶ್ಲಾಘ್ಯವೂ ಅದ್ವಿತೀಯವೂ ಆದ ಶ್ರೀವ್ರತವೆನ್ನುವ ಮೋಕ್ಷಪ್ರದ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ. ಆಂಡಾಳ್ ತಿರುಮಡಿಗಳೇ ಶರಣಂ.